ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ. ಪುಟ 228. ತಯಾರಕರು ಶಕ್ತಿಶಾಲಿ ಉದ್ಯೋಗದಾತ ಸಂಘಗಳನ್ನು ಸಿಂಡಿಕೇಟ್ ರಚಿಸಿದ್ದಾರೆ ಮತ್ತು ಉದ್ಯಮವನ್ನು ನಿಷ್ಕ್ರಿಯಗೊಳಿಸುವುದನ್ನು ಇಚ್ಛಿಸದಿರುವವರು ಸಹಾನುಭೂತಿ ತೋರಿಸುವ ಅಧಿಕಾರವನ್ನು ಖಂಡಿಸುತ್ತಾರೆ. 8 ರಿಂದ 9 ವರ್ಷ ಚಿಕ್ಕ ವಯಸ್ಸಿನ ಹುಡುಗಿಯರನ್ನು 9 ರಿಂದ 12 ಗಂಟೆಗಳ ಕಾಲ ದುಡಿಸಿಕೊಳ್ಳುತ್ತಾರೆ. ಕಾನೂನು ಈ ವಯಸ್ಸಿನ ಮಕ್ಕಳು ಶಾಲೆಯಲ್ಲಿರಬೇಕೆನ್ನುತ್ತಾರೆ. ಶಿಕ್ಷಕರು ದೂರಿಡುತ್ತಿದ್ದಾರೆ, ಆದರೆ ಅಧಿಕಾರಿಗಳು ಈ ಖಂಡನೆಗೆ ಕಿವಿ ಮುಚ್ಚಿಕೊಂಡವರಾಗಿದ್ದಾರೆ. ಕೆಲಸಗಾರನ ಅಧಿಕವಾದ ವಿಧೇಯತೆ ಮತ್ತು ನಮ್ರತೆಯು ಮತ್ತೊಂದು ಅಭ್ಯಾಸಕ್ಕೆ ತಳ್ಳಿದೆ. ತಮ್ಮ ಮಾಲೀಕನ ಅಧಿಕಾರದ ಶಕ್ತಿಯಲ್ಲಿ ಸಂಪೂರ್ಣವಾಗಿರುವಂತೆ ಮಾಡಿದೆ. ಯಾವ ಗಿರಣಿಯೂ ಒಬ್ಬ ಕೆಲಸಗಾರನನ್ನು ಹಿಂದಿನ ಮಾಲೀಕನ ಲಿಖಿತ ಅನುಮತಿ ಪತ್ರವಿಲ್ಲದೆ ತನ್ನ ಗಿರಣಿಯಲ್ಲಿ ಉದ್ಯೋಗಕ್ಕಿಳಿಸಿಕೊಳ್ಳುವುದಿಲ್ಲ. ಈ ಕಾಯಿದೆಯು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿದೆ ಎಂದರೆ ಹೊಸ ವ್ಯಕ್ತಿಯನ್ನು ನಿಕಟವಾಗಿ ಗಮನಿಸಲಾಗುವುದು ಮತ್ತು ಆ ವ್ಯಕ್ತಿಗೆ ಈಗಾಗಲೇ ವ್ಯಾಪಾರದ ಗುಟ್ಟು ತಿಳಿದಿರುವುದೆಂದು ಕಂಡುಬಂದರೆ ಮತ್ತು ಆತನಲ್ಲಿ ನ್ಯಾಯೋಚಿತ ಅನುಮತಿ ಪತ್ರ ಇಲ್ಲವಾದರೆ ಆತನನ್ನು ತಕ್ಷಣವೇ ಕೆಲಸದಿಂದ ತೆಗೆದುಹಾಕಲಾಗುವುದು. ಬ್ರಿಟಿಷ್ ವ್ಯಾಪಾರ ದಿನಪತ್ರಿಕೆಯು ದ ಬ್ರಿಟಿಷ್ ಟ್ರೇಡ್ ಜರ್ನಲ್ ಕೂಡ ಒಸಾಕಾ ಉದ್ಯಮಗಳ ಬಗ್ಗೆ ವಿವರವನ್ನು ಅಡಿಲೇಡ್ ಆಸ್ಟ್ರೇಲಿಯಾ ಅಬ್ಸರ್ವರ್ ವರದಿಗಾರನ ಒಂದು ಪತ್ರದಿಂದ ತೆಗೆದು ಪ್ರಕಾಶಿಸಲಾಗಿದೆ. ವರದಿಗಾರನು ನೇರವಾಗಿ ಒಸಾಕಾದಿಂದ ಬರೆದು, ಆತನು ವಿವಿಧ ಔದ್ಯಮಗಳು ಮತ್ತು ಚೈತನ್ಯವನ್ನು ಕಂಡು ಬಹಳ ಮಟ್ಟಿಗೆ ಪ್ರಭಾವಶಾಲಿಯಾಗಿ ಇದನ್ನು ದ ಮ್ಯಾಂಚೆಸ್ಟರ್ ಆಫ್ ದ ಫಾರ್ ಈಸ್ಟ್ ಎನ್ನುತ್ತಾನೆ. ಒಸಾಕಾದಲ್ಲಿ ಬಹಳ ಸಂಖ್ಯೆಯ ಕಾರ್ಖಾನೆಗಳು 50,000 ಯೆನ್ ಬಂಡವಾಳದೊಂದಿಗೆ ಮತ್ತು ಅದಕ್ಕಿಂತಲೂ ಕಡಿಮೆ ಮತ್ತು ಪ್ರತಿಯೊಂದೂ 30ಕ್ಕಿಂತಲೂ ಹೆಚ್ಚು 1,000 ಯೆನ್ ಬಂಡವಾಳದೊಂದಿಗೆ 1 ಮಿಲಿಯನ್ ಯೆನ್ಗಳಿಗಿಂತಲೂ ಹೆಚ್ಚು ಮತ್ತು 2 ಲಕ್ಷ ಯೆನ್ಗಳ ಬೃಹತ್ ಪರಿಮಾಣದ ತಯಾರಿಕಾ ಉದ್ಯಮಗಳ ಬಗ್ಗೆ ಸ್ವಲ್ಪ ಕಲ್ಪನೆ ಮೂಡುತ್ತದೆ. ಇದರಲ್ಲಿ ರೇಷ್ಮೆ, ಉಣ್ಣೆ, ಹತ್ತಿ, ಸೆಣಬು, ಗೋಣಿನಾರು, ನೂಲುವ ಮತ್ತು ನೇಯ್ಗೆ, ರತ್ನಗಂಬಳಿ ಕಾರ್ಪೆಟ್ಸ್, ಬೆಂಕಿಪೊಟ್ಟಣ, ಕಾಗದ, ಚರ್ಮ, ಗಾಜು, ಇಟ್ಟಿಗೆ, ಸಿಮೆಂಟ್, ಕತ್ತರಿಸುವ ಸಾಧನಗಳು, ಕಟ್ಲರೀಸ್, ಪೀಠೋಪಕರಣಗಳು, ಕೊಡೆಗಳು, ಚಹಾ, ಸಕ್ಕರೆ, ಕಬ್ಬಿಣ, ತಾಮ್ರ, ಹಿತ್ತಾಳೆ, ಮದ್ಯ, ಬ್ರಷ್, ಸಾಬೂನು, ಬಾಚಣಿಗೆ, ಅಲಂಕಾರದ ವಸ್ತುಗಳು ಮುಂತಾದವು ವಾಸ್ತವವಾಗಿ ಮಹಾ ಚಟುವಟಿಕೆಯಿಂದ ಕಿಕ್ಕಿರಿದಿದೆ ಮತ್ತು ಉದ್ಯಮಶೀಲವಾಗಿದೆ. ಇದರಲ್ಲಿ ಅನುಕರಿಸುವ ಮೇಧಾವಿಗಳು ಮತ್ತು ಆಲಸ್ಯವಿಲ್ಲದ ಛಲದ ಜಪಾನಿಯರು ತಾವು ಸರಿಸಮಾನವಾಗಿದ್ದೇವೆಂದು ಸಾಧ್ಯವಿದ್ದರೆ ಹಿಂದಿನ ನಾಗರಿಕ ದೇಶಗಳ ಪಾಶ್ಚಾತ್ಯ ಕೆಲಸಗಾರರು ಮತ್ತು ಕುಶಲಕರ್ಮಿಗಳನ್ನು ತಮ್ಮ ಉತ್ಕೃಷ್ಟತೆಯಿಂದ ಮೀರಿಸಬಹುದಾಗಿದೆ. ಒಸಾಕಾದಲ್ಲಿ 10 ಹತ್ತಿ ಗಿರಣಿಗಳು ನಡೆಯುತ್ತಿವೆ. ಅದರ ಒಟ್ಟು ಬಂಡವಾಳದ ಮೊತ್ತ ಸುಮಾರು $9 ಮಿಲಿಯನ್ ಚಿನ್ನದ ಬೆಲೆಯಲ್ಲಿ, ಎಲ್ಲವೂ ಆಧುನಿಕ ಯಂತ್ರಗಳೊಡನೆ ಕೂಡಿಸಿ ಮತ್ತು ಸಂಪೂರ್ಣವಾಗಿ ವಿದ್ಯುಚ್ಛಕ್ತಿಯಿಂದ ಬೆಳಗಿಸಿದೆ. ಜಪಾನಿ ನಿರ್ವಹಣೆ ಅಡಿಯಲ್ಲಿ ಮತ್ತು ತಿಳಿದು ಬರುವಂತೆ ಅವರಿಗೆಲ್ಲ ಭರ್ಜರಿ ಲಾಭಾಂಶವನ್ನೀಯುತ್ತಿದೆ. ಕೆಲವು ಕಡೆ ಹೂಡಿದ ಬಂಡವಾಳದ ಸುಮಾರು 18% ಕೂಡುತ್ತದೆ. $9 ಮಿಲಿಯನ್ ಮೌಲ್ಯದ ಹತ್ತಿ ಒಂದು ವರ್ಷದಲ್ಲಿ ಜಪಾನಿಗೆ ರಫ್ತಾಗುತ್ತಿದೆ. ಕೋಬೆ ಮತ್ತು ಒಸಾಕಾದ ಗಿರಣಿಗಳು ಅದನ್ನು ಹೊಂದಿ ಸುಮಾರು 79% ಕಾರ್ಯ ಸಾಧಿಸಿದೆ. ಒಂದು ಬೆಳ್ಳಿಯ ಯೆನ್ನ ಈಗಿನ ಬೆಲೆ ಸುಮಾರು ಚಿನ್ನದ 50 ಸೆಂಟ್ಗಳು. ಸಾರ್ವಜನಿಕ ಪ್ರೆಸ್ಗೆ ಕಳುಹಿಸಿದ ಟೆಲಿಗ್ರಾಂ ಕುರಿತು ಕೆಳಗೆ ತಿಳಿಸಿರುವುದನ್ನು ಗಮನಿಸಿರಿ. ಸ್ಯಾನ್ ಫ್ರಾನ್ಸಿಸ್ಕೋ CAL ಜೂನ್ 6ರಂದು ಹಾನರಬಲ್ ರಾಬರ್ಟ್ ಪಿ ಪೋರ್ಟರ್, ಕ್ಲೇವ್ಲ್ಯಾಂಡ್ ವರ್ಲ್ಡ್ ಪತ್ರಿಕೆಯ ಸಂಪಾದಕ ಮತ್ತು 1890ರ US-ನ ಸೆನ್ಸಸ್ನ ಸೂಪರಿಂಟೆಂಡೆಂಟ್, ಮಾಜಿ ಮೇಲ್ವಿಚಾರಕನು ಜಪಾನಿನಿಂದ ಉಗಿ ಹಡಗಿನಲ್ಲಿ ಪೆರೂಗೆ ನಿನ್ನೆ ತಾನೇ ಹಿಂದಿರುಗಿದನು. ಮಿಸ್ಟರ್ ಪೋರ್ಟರ್ನ
ಮಿಕಾಡೋ ಸಾಮ್ರಾಜ್ಯದ ಭೇಟಿಯ ಉದ್ದೇಶವು ಅಮೆರಿಕದ ಅಭ್ಯುದಯದ ಮೇಲೆ ಜಪಾನೀಸ್ ಸ್ಪರ್ಧೆಯ ಪರಿಣಾಮವನ್ನು ಬೀರುತ್ತಿರುವ ಆ ದೇಶದ ಕೈಗಾರಿಕಾ ಉದ್ಯಮದ ಪರಿಸ್ಥಿತಿಯನ್ನು ತನಿಖೆ ಮಾಡುವುದಾಗಿತ್ತು.